ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಂದು ಘಟನೆ ನಡೆದಿದೆ. ಮೋಸ್ಟ್ಲಿ ಇದನ್ನ ಎಲ್ಲರೂ ಕೇಳಿರ್ತೀರ ಅನ್ಸುತ್ತೆ. ಕೇವಲ ಒಂದು ಐಫೋನ್‌ಗಾಗಿ ಇಡೀ 3 ಜನರ ಕುಟುಂಬ ಬಲಿಯಾಯಿತು. ಮಗನಿಗೆ ಐಫೋನ್ ಬೇಕಾಗಿತ್ತು. ತಂದೆ ತಾಯಿ ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿದ್ರು. ಮಗ ಅವ್ರನ್ನ ಎದುರಿಸೋದಕ್ಕೋಸ್ಕರ ಬೆಟ್ಟದ ತುದಿಗೋಗಿ ನಿಂತ್ಕೊಂಡ. ಆದರೆ ಅವನ ಮಗನನ್ನು ಕಾಪಾಡಬೇಕು ಅನ್ನೋಕ್ಕೋಸ್ಕರ ಅವನ ತಂದೆ ಅವನನ್ನು ಹಿಡಿಯೋದಕ್ಕೆ ಹೋದರೆ ಆ ಮಗ ಅಲ್ಲ, ಅವನು ಮೊಮ್ಮಗ ಅಂತಾರಲ್ಲ ಅಂಥ ಮಗ ಆ ತಂದೆ ಸಮೇತ ಆ ಕಂದಕಕ್ಕೆ ಅಂದರೆ ಬೆಟ್ಟದಿಂದ ಜಿಗಿದು ಹಾರಿ ಸತ್ತೋಗ್ತಾನೆ. ಅವರ ಇಬ್ಬರು ಜಿಗ್ದಿರೋದನ್ನು ನೋಡಿ ಅವರ ತಾಯಿ ಕೂಡ ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಜಂಪ್ ಮಾಡ್ತಾಳೆ. 3 ಜನರ ಜೀವ ಹೋಗುತ್ತೆ. ನನಗೆ ಆ ಮಗ ಸತ್ತೋದ್ನಲ್ಲ ಅದ್ರ ಬಗ್ಗೆ ಬೇಜಾರಿಲ್ಲ. ಬಟ್ ಆ ತಂದೆ ತಾಯಿ ಅನ್ಯಾಯವಾಗಿ ಸತ್ತೋಗ್ತಾರಲ್ಲ. ನಿಜಕ್ಕೂ ನಾನು ಹೇಳೋದು ಒಂದೇ, ನಿಮಗೆ ಏನಾದರೂ ಬೇಕು ಅನಿಸಿದ್ರೆ, ನಿಮಗೇನಾದರೂ ಪಡಿಬೇಕು ಅನಿಸಿದ್ರೆ ಅದಕ್ಕೋಸ್ಕರ ನೀವು ದುಡಿಯೋಕ್ಕೆ ರೆಡಿ ಇದ್ದೀರಾ, ಅದನ್ನಕ್ಕೋಸ್ಕರ ಗಳಿಸೋದಕ್ಕೆ ರೆಡಿ ಇದ್ದೀರಾ ಅಂದರೆ ಮಾತ್ರ ಆ ವಸ್ತು ಬಗ್ಗೆ ಆಸೆ ಪಡಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಯಾವ ವಸ್ತುವನ್ನು ಅಪ್ಪ ಅಮ್ಮ ಕೊಡಿಸ್ಲಿ, ಇನ್ಯಾರೋ ಕೊಡಿಸ್ಬೇಕು ಅಂತ ಆಸೆ ಪಡೋಕೆ ಹೋಗ್ಬಿಡಿ. ಅವರ ಪರಿಸ್ಥಿತಿ ಆ ಥರ ಇತ್ತು ಅಂದಾಗ ಅದನ್ನು ಮೊದಲೇ ಆಸೆ ಪಡಬಾರ್ದು. ನಮ್ಮ ಮನೆ ಪರಿಸ್ಥಿತಿ ಏನು ಅನ್ನೋದನ್ನು ಅರ್ಥನೂ ಮಾಡ್ಕೊಳಕ್ಕಾಗದೇ ಇರೋಂಥ ಮಕ್ಕಳಿದ್ರೆ ಅವರಿದ್ದೂ ಉಪಯೋಗ ಇಲ್ಲ. ಸುಮ್ಮನೆ ಅವ್ನು ಸಾಯೋದೇ ವಾಸಿ. ಆದರೆ ಆ ತಂದೆ ತಾಯಿ ಸತ್ತೋದ್ರಲ್ಲ, ಅದು ಬೇಜಾರಾಯಿತು. ನಿಮಗೆ ಏನೇ ಆಸೆಗಳಿರಲಿ, ಎಂಥ ದೊಡ್ಡ ಆಸೆಗಳನ್ನು ಪಡಿ, ಆದರೆ ಆ ಎಲ್ಲ ಆಸೆಗಳನ್ನು ನೀವು ಪೂರೈಸ್ತೀರ ಅಂದರೆ ಮಾತ್ರ ಆಸೆ ಪಡಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಸೆ ಪಡೋಕೆ ಹೋಗ್ಬೇಡಿ. ನಿಮ್ಮ ಆಸೆಗಳನ್ನು ತೀರಿಸೋದ್ರಲ್ಲಿ ಅಪ್ಪ ಅಮ್ಮನ ಪ್ರಾಣ ಹೊರಟೋಗುತ್ತಿಲ್ಲ.